ನಾನು ಹೋಗ್ತಿರೋ ದಾರಿ ನೆನೆಸ್ಕೊಂಡಾಗ, ನಾನು ಇದುವರೆಗೆ ಬಂದಂಥ ದಾರಿ ನೆನೆಸ್ಕೊಂಡಾಗ ಮನಸ್ಸಲ್ಲಾಗ್ತಿರೋಂಥ ಭಾವನೆಯನ್ನು ಹೇಳೋದಕ್ಕೆ ಕಷ್ಟ ಆಗ್ತಾಯಿದೆ. ಊರಿಂದೂರಿಗೆ ಬಣ್ಣದ ಜೊತೆ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿ ಅಭಿಷೇಕ್ ತೀರ್ಥಹಳ್ಳಿ. ಈ ಪಯಣನ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡಾಗ ಯಾಕೆ ನನ್ನೂರಲ್ಲಿ ಮಾಡಬಾರ್ದು ಅಂತ ಅನ್ನಿಸ್ತಾ ಇತ್ತು. ಚಿಕ್ಕಂದಿನಿಂದ ಇದ್ದಂಥ ಕನಸನ್ನು ನನಸಾಗಿಸುವಂಥ ಸಮಯ ಇದು. ಊರಿಂದೂರಿಗೆ ಬಣ್ಣದ ಜೊತೆ ಇಡೀ ಭಾರತವನ್ನು ಸುತ್ತಾಡಬೇಕನ್ನುವಂಥ ಆಸೆಗೆ ಪೀಠಿಕೆ ನೀಡ್ತಾ ಇದ್ದೀನಿ ನಿಮ್ಮ ಜೊತೆ. ನಾ ಹೋದ ಜಾಗದಲ್ಲೆಲ್ಲ ಚಿತ್ರವನ್ನು ಬಿಡಿಸಿ ನಿಮ್ಮ ಜೊತೆ ಆ ಊರಿನ ಕಲ್ಚರ್ನ ಬಣ್ಣವನ್ನು ಹಂಚ್ಕೊಳ್ತಾ ಇದ್ದೀನಿ. ಪ್ರೀತಿ ಇರಲಿ, ಶುಭ ಹಾರೈಸಿ. ಈಗ ತೀರ್ಥಹಳ್ಳಿ ನಿಮ್ಮ ಜೊತೆ. ಎಸ್, ನಾವು ಹುಟ್ಟಿದ್ದು ಇದೇ ಹಾಸ್ಪಿಟ್ಲಲ್ಲಿ, ಶ್ರೀ ಜಯ ಚಾಮರಾಜೇಂದ್ರ ತಾಲೂಕು ಆಸ್ಪತ್ರೆ ತೀರ್ಥಹಳ್ಳಿಯಲ್ಲಿ. ಸೊ ಆ ನೆನಪಿಗೋಸ್ಕರ, ನನ್ನ ಭಾವನೆಗೋಸ್ಕರ ಈ ಊರ ಹೆಸರನ್ನು ನನ್ನ ಹೆಸರು ಜೊತೆ ಸೇರಿಸ್ಕೊಂಡಿದ್ದೀನಿ. ನಮ್ಮ ತೀರ್ಥಹಳ್ಳಿ ವಾತಾವರಣದಲ್ಲೂ ಹೌದು, ಭಾಷೆಯಲ್ಲಿ ಹೌದು, ಒಂಥರ ಡಿಫ್ರೆಂಟ್ ಇದೆ ಆಯಿತಾ. ಇಲ್ಲಿ ನೋಡ್ತಿರೋದು ತೀರ್ಥಹಳ್ಳಿಯ ಬಸ್ ಸ್ಟ್ಯಾಂಡ್. ಈ ಹಳೆ ಬಸ್ ಸ್ಟ್ಯಾಂಡ್ ಇದಕ್ಕಿಂತ ತುಂಬ ಚೆನ್ನಾಗಿತ್ತು. ಒಂದು 2 ಕಮಾನ್ ಇತ್ತು. ಆ ಕಮಾನ್ ಒಳಗಿಂದ ಒಂದು ಕಡೆಯಿಂದ ಹೋಗೋದಕ್ಕೆ, ಒಂದು ಕಡೆಯಿಂದ ಬರೋದಕ್ಕೆ. ಆ ತೀರ್ಥಹಳ್ಳಿಯ ಹಳೆ ಬಸ್ ಸ್ಟ್ಯಾಂಡ್ಗಳನ್ನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ. ನಮ್ಮ ತೀರ್ಥಹಳ್ಳಿಯ ಮೂಲ ಹೆಸರು ಪುರಾಣಗಳಲ್ಲಿ ಅದು ತೀರ್ಥರಾಜಪುರಂ ಅಂತ. ತೀರ್ಥರಾಜಪುರ ಯಾಕಂತ ಹೇಳಿದರೆ ಸುತ್ತಮುತ್ತಲ ತುಂಬ ತೀರ್ಥಗಳ ಕ್ಷೇತ್ರ ಇತ್ತು ಅಂತ, ಪುಣ್ಯ ತೀರ್ಥ ಇದೆ, ಅದಕ್ಕೋಸ್ಕರ ತೀರ್ಥರಾಜಪುರ ಅಂತ ಹೆಸರು ಬಂತು ಅನ್ನುವಂಥದ್ದು ಇಲ್ಲಿ ನನಗೊಬ್ಬರು ಹೇಳಿದ್ದು. ಮತ್ತು ನಮ್ಮ ತೀರ್ಥಹಳ್ಳಿಯ ನ್ಯಾಚುರಲ್ ಬ್ಯೂಟಿ ಪರಶುರಾಮ ಕೊಂಡ ಆಗಿರ್ಬೋದು, ಅಕ್ಕಪಕ್ಕದಲ್ಲಿರುವಂತಹ ದೇವಸ್ಥಾನಗಳು, ಅಗ್ರಹಾರಗಳು, ಇವೆಲ್ಲವೂ ಕೂಡ ಇಲ್ಲಿನ ನೈಸರ್ಗಿಕ ಪ್ರಾಕೃತಿಕ ರೂಪಕ್ಕೆ ತುಂಬಾ ಮೆರುಗು ಕೊಟ್ಟಿದೆ. ತಮಗೆ ಎಲ್ರಿಗೂ ನಮ್ಮ ತೀರ್ಥಹಳ್ಳಿಗೆ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಪ್ರೀತಿಯ ಅಭಿಷೇಕ್ ತೀರ್ಥಹಳ್ಳಿ. ನೀವೆಲ್ಲರೂ ನನ್ನ ವೀಡಿಯೋ ನೋಡ್ತಿದ್ದೀರಾ, ಯಾಕೆ ನಾನು ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಗೊತ್ತಾ, ನಮ್ಮ ಸುತ್ತಮುತ್ತ ಏನಾಗ್ತಿದೆ ಹೇಳಿ, ಜಗಳಗಳಾಗ್ತಾ ಇದ್ದಾವೆ, ಅಲ್ಲಲ್ಲಿ ಬಾಂಬ್ಗಳನ್ನ ಹಾಕ್ತಿದ್ದಾರೆ, ಚೂರಿ ಹಾಕ್ತಿದ್ದಾರೆ, ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ. ಈ ಸತಿ 2025 ಅಂದ್ಕೊಂಡಂಗೆ ಇರಲೇ ಇಲ್ಲ. ಸುತ್ತಮುತ್ತ ಏನೇನೋ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಈಸ್ ಹ್ಯಾಪನಿಂಗ್ ದೇರ್. ಬಟ್ ಸ್ಟಿಲ್ ನೀವು ನನ್ನ ವೀಡಿಯೋ ಮಾಡ್ತಿದ್ದೀರಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಾನಿವತ್ತು ತೀರ್ಥಹಳ್ಳಿ ಕಡೆ ಬಂದೆ, ನಮ್ಮೂರಿಗೆ. ಒಂದಿಷ್ಟು ಪೇಂಟಿಂಗ್ ಮಾಡೋಣ, ಹಾಗೆಯೇ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ನಾನು ನನ್ನ ಊರನ್ನು ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ, ಎಷ್ಟೋ ಪ್ಲೇಸ್ಗಳಿಗೆ ನಾನು ವಿಸಿಟೇ ಮಾಡಿಲ್ಲ. ಹಾಗಾಗಿ ನಾನು ನಮ್ಮೂರಿಗೆ ಬರಬೇಕಾಯಿತು. ಕೇವಲ ನಾನು ಮಾತ್ರ ನೋಡೋದಲ್ಲ, ನೀವು ಕೂಡ ನೋಡಬೇಕಲ್ವಾ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ನಮ್ಮ ತೀರ್ಥಹಳ್ಳಿ. ಇದು ನಮ್ಮ ತೀರ್ಥಹಳ್ಳಿಯ ತುಂಗಾ ನದಿ. ಈ ನದಿ ತುಂಬಾ ಡೀಪ್ ಇದೆ, ಅಲ್ಲಲ್ಲಿ ಸುಳಿ ಇದಾವೆ ಅಂತ ಹೇಳ್ತಾರೆ. ಹಾಗೆಯೇ ಈ ಪ್ಲೇಸ್ ಇಲ್ಲಿ ಪಿಂಡ ಬಿಡೋದು ಅಂತೆಲ್ಲ ಹೇಳ್ತಾರೆ, ಕಾರ್ಯ ಎಲ್ಲ ಆಗತ್ತಲ್ಲ, ಅದಾಗೋ ಜಾಗ. ಇಲ್ಲಿಂದ ನಾವು ಸ್ವಲ್ಪ ಆ ಕಡೆ ಹೋದ್ರೆ ಅಲ್ಲಿ ರಾಮಕೊಂಡ ಎಲ್ಲ ಕಾಣುತ್ತೆ. ಸೊ ಇಲ್ಲಿ ನಾನು ಪೇಂಟಿಂಗ್ ಲೊಕೇಶನ್ ಹುಡುಕ್ತಾ ಇದ್ದೆ, ಬಟ್ ಇಲ್ಲಿ ಒಂದೇ ಜಾಗದಲ್ಲಿ ತುಂಬ ಲೊಕೇಶನ್ ಇದೆ. 1, 2 ಅಲ್ಲಿ ಚೆನ್ನಾಗಿದೆ, ಅದು ಚೆನ್ನಾಗಿದೆ, 3 ತುಂಬಾ ಪ್ಲೇಸ್ಗಳಿದ್ದಾವೆ. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ನಾನು ಪೇಂಟಿಂಗ್ ಮಾಡ್ತೇನೆ ನಮ್ಮ ತೀರ್ಥಹಳ್ಳಿಯಲ್ಲಿ. ಸೊ ನಾನು ಇವತ್ತು ಈಗ ಸೆಲೆಕ್ಟ್ ಮಾಡಿರೋಂಥ ಲೊಕೇಶನ್ ನೋಡಿ, ಈ ದೇವಸ್ಥಾನ. ಇದು ತುಂಬ ಹಳತಿರ್ಬೋದು, ಈ ದೇವಸ್ಥಾನದ ಹೆಸರು ನೇಮ್ ಅಂತ ಕಾಣ್ತಾ ಇಲ್ಲ. ಬಟ್ ಇಲ್ಲಿ ಉಡುಪಿ ಶ್ರೀಪತಿಗೆ ಮಠ ಇದೆ, ಅಲ್ಲಿ ಗೌರಿಶಂಕರ ದೇವಸ್ಥಾನ ಇದೆ. ಹಾಗೆ ಇಲ್ಲೊಂದು, ಇದು ಕನ್ನಡ ಫಿಲ್ಮಲ್ಲಿ ತುಂಬಾ ಯೂಸ್ ಆಗಿರುವಂಥ ಪ್ಲೇಸ್. ಇದು ಹಳೆಯ ಮೂವಿಗಳಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ರು. ಸೊ ನಾವಿವಾಗ ಆ ದೇವಸ್ಥಾನ ಸ್ಕೆಚ್ ಮಾಡೋಣ. ಎಸ್, ಫೈನಲಿ ಪೇಂಟಿಂಗ್ ಫಿನಿಶ್ ಆಗಿದೆ. ಇದು ಆ್ಯಕ್ಚುಲಿ ಅವ್ರ ಹತ್ರ ಕೇಳಿದೆ, ಅದು ಮೊದಲು ಎಜುಕೇಷನ್ ಪರ್ಪಸ್ಸಿಗೆ ಅದು ಯೂಸ್ ಮಾಡ್ತಾಯಿದ್ರಂತೆ ಗುರುಕುಲ ಹತ್ರ. ಸೊ ಈಗ ಇದು ಶಿವನ ದೇವಸ್ಥಾನ, ಇದನ್ನು ಪೇಂಟಿಂಗ್. ಸೊ ಫೈನಲಿ ಇದು ತೀರ್ಥಹಳ್ಳಿಯ ಪುತ್ತಿಗೆ ಮಠದ ಹತ್ರ. ಎಸ್, ನನ್ನ ನೆಕ್ಸ್ಟ್ ಪ್ರಯಾಣ, ನನ್ನ ಮುಂದಿನ ಪಯಣ ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ.
ಅಂಬುತೀರ್ಥ ಅಂದರೆ ಶರಾವತಿ ನದಿಯ ಉಗಮ ಸ್ಥಳ ಅದು ಅಲ್ಲಿ. ಮತ್ತು ಅಲ್ಲಿ ರಾಮನ ಪಾದ ಇದೆ ಅಂತ ಹೇಳ್ತಾರೆ ಆಯಿತಾ. ರಾಮನ ಪಾದದ ಮಾರ್ಕ್ ಹತ್ರ ಒಂದು ಪೇಂಟಿಂಗ್ ಕೂಡ ಬಿಡಿಸಿ ಬಂದೆ. ಅಲ್ಲಿ ಯಾವುದೇ ಕೂಡ ಡೈರೆಕ್ಷನ್ ಇರಲಿಲ್ಲ, ಹೆಸರು ಇರಲಿಲ್ಲ. ಸೊ ನಾನೊಂದು ಪೇಂಟಿಂಗ್ ಮಾಡಿ ಬಂದೆ. ಅದಾದಮೇಲೆ ತುಂಗಾ ತೀರದ ಹತ್ರ ಬರ್ತೀನಿ. ಹಾಗೆ ತೀರ್ಥಹಳ್ಳಿ ಅನೇಕ ಪ್ಲೇಸ್ಗಳಿಗೆ ನಾನು ವಿಸಿಟ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಊರಿಂದೂರಿಗೆ ಎಪಿಸೋಡ್. ಪ್ರೀತಿ ಇರಲಿ.